ಸೊ ಸಂಡೇ ಜಸ್ಟ್ ಡೇ ಮುಗೀತ, ಮನೆಗೆ ಹೊಂಟಿದ್ದೆ. ಏನಂತಂದ್ರೆ ಜಿಮ್ ಯಾರು ರೆಗ್ಯುಲರ್ ಹೋಗ್ತಾರಲ್ಲ ಅವರಿಗೆ ಬ್ಲ್ಯಾಕ್ ಕಾಫಿದ ಇಲ್ಲ ನಾರ್ಮಲ್ ಕಾಫಿದ ಅವ್ರಿಗೆ ಒಂದು ಅಡಿಕ್ಷನ್ ಇರ್ತೈತಿ. ಅದು ನಂಗೆ ಆಗ್ಬಿಟ್ಟಿತ್ತಂದ್ರೆ ಅಲ್ಲಿ ಓಡಲಿಲ್ಲ ಅಂದ್ರೆ ಕಾಫಿ ಕುಡಿತಿದ್ದೆ. ಹಿಂಗೆ ಮಧ್ಯಾಹ್ನ ಟೈಮ್ದಾಗೆಲ್ಲ ಕಾಫಿ ಚಲೋ, ಬಟ್ ತೀರ ಆಗ್ಬಿಟ್ರೆ ಏನಾಗ್ಬಿಡ್ತೈತಿ, ರಾತ್ರಿ ನಿದ್ದೆ ಕೆಡಿಸ್ಬಿಡ್ತೈತೆ. ಅದು ನಮ್ಗೆ ಗೊತ್ತಾಗಂಗಿಲ್ಲ ಒಂದು ಪಾಯಿಂಟಿಗೆ. ಕಾಫಿ ಇಲ್ಲ ಅಂದ್ಕೂಳೆ ಒಮ್ಮಕ್ಲೆ ಅದು ವಿಡ್ರಾಲ್ಸ್ ಸಿಮ್ಟಮ್ಸ್ ಇರ್ತಾವಲ್ಲ, ಆ ಥರ ಹಾಕೊಂಡ್ಬಿಡ್ತೈತಿ. ಅದೇನು ಮಹಾ ಅಲ್ಲ ಕಂಟ್ರೋಲ್ ಮಾಡೋಕೆ, ಬಟ್ ಅಂದರೂ ಅದು ಫೀಲ್ ಹಾಕೊಂಡ್ಬಿಡ್ತೈತಿ. ತಡ್ಕೊಲಾರ ನಿಂದು ಖಾಲಿ ಕುಂತಾಗ ಲಕ್ಷ ಆ ಕಡೆ ಹೊಂಡ್ಬಿಡೈತೆ ಕಾಫಿ ಕುಡಿಬೇಕು ಅಂಥೇಳಿ. ಹಂಗೆ ಕಾಫಿದ ಅಡಿಕ್ಷನ್ ಸಂಬಂಧ ರಾತ್ರಿ ನಿದ್ದೆ ನಡಕ್ಕೆ ಎಚ್ಚರ ಆಗೋದು. ಹಾಕೊಂಡ್ರೆ ನಾ ಹೇಳೋದು ಅರ್ಲಿ ಮಾರ್ನಿಂಗ್. ಸೊ ನಿದ್ದೆ ಲೇಟ್ ಬಂದು ಹೇಳೋದು ವಾಪಸ್ ಜಲ್ದಿನೇ ಎದ್ಬಿಡ್ತಿದ್ದೆ. ಹೀಗಾಗಿ ನಿದ್ದೆ ಇಲ್ಲ ಅಂದ್ರೆ ರಿಕವರಿ ಇಲ್ಲ. ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಪಾಪ ಅದು ಹಿಡ್ಕೊಂಡಿತ್ತು ಒನ್ ವೇದಾಗ ಬಂದು ಏನೂ ಬರೋಬ್ಬರ ಆಗಂಗಿಲ್ಲ ಕೆಲಸ, ನಿದ್ದೆ ಕೆಟ್ರೆ. ಅದಕ್ಕೆ ಏನು ಮಾಡೀನಿ, 2 ದಿವಸ ಆಯ್ತು ಈಗ ಕಾಫಿನ ಕುಡಿದಿಲ್ಲ. ನನ್ನ ಕಡೆ ನೀವು ಕಾಫಿ ನೋಡಿದ್ರೆ ತೋರಿಸ್ತೀನಿ, ಫುಲ್ ಮನೆ ತುಂಬ ಎಲ್ಲ ಹೋದವು. ಮನಿದ ಎಕ್ಸ್ಟ್ರಾ ಡಬ್ಬಿ ಯೂಸ್ ಮಾಡಂಗೇ ಇಲ್ಲ. ಉಪ್ಪು ಖಾರ ಮಸಾಲ ಅದ ಹಾಕಿ ವಾಪಸ್ ಕಾಫಿ ಕುಡಿತೀನಿ. ಬಟ್ ಕಾಫಿ ಕುಡಿಯೋಕಂತರೂ ಅದಕ್ಕೊಂದು ಟೈಮಿಂಗ್ ಇಡಬೇಕು. ಅರ್ಲಿ ಮಾರ್ನಿಂಗ್ ಎದ್ದು 1 ಕಪ್ ಕಾಫಿ ಆದ್ಮೇಲೆ ಮತ್ತೆ ಮುಟ್ಟಕ್ಕೆ ಹೋಗ್ಬಾರ್ದು ಅಷ್ಟೇ. ಇವತ್ತು ಸಂಡೇ ಅಲ್ಲ, ತಿನ್ನಕ್ಕೆ ಹೈ ಪ್ರೋಟೀನ್ ಇರ್ಬೇಕು, ಲೋ ಕ್ಯಾಲರಿ ಇರ್ಬೇಕು, ತಿನ್ನಕ್ಕೆ ಮಜಾ ಬಂದಿರ್ಬೇಕು. ಅದು ಒಂದು ರೆಸಿಪಿ ಹುಡುಕೀನಿ, ಅದು ಮಾಡಿಟ್ಟೇನಿ. ನೀವು ಹೋಗಿ ತೋರಿಸ್ತೀನಿ ಅದ್ರೊಳಗೆ ಏನೇನು ಹಾಕೀನಿ ಅಂತ ಹೇಳ್ತೀನಿ. ಫಸ್ಟ್ ಟೈಮ್ ಟ್ರೈ ಮಾಡೋ ಅಂತೀನಲ್ಲ, ಹೆಂಗೆ ಬಂದೈತೆ ನೋಡೋದೈತೆ ನಂಗೆ. ಅದು ಫ್ರೀಝರ್ದಾಗ ಇಡ್ಬೇಕು. ಐಸ್ ಕ್ರೀಮ್ ಗತೆ ಮಾಡೇನಿ, ನೋಡೋದಂತೆ ಹೆಂಗೆ ಆಗಿರ್ತೈತಿ ಅಂತ ಹೇಳಿ. ಫುಲ್ ಗಟ್ಟಾಗ್ಬಿಟ್ಟಿತ್ತು ಅದು ಫ್ರೀಝರ್ದಾಗ ಇಟ್ಟಿದ್ದಕ್ಕೆ. ಈಗ ಹೋಗಿ ಚೆಕ್ ಮಾಡೋಣ ಹೆಂಗಾಗೈತೆ ಅಂತ ಹೇಳಿ. ಕಟ್ಟಿಂಗ್ ಒಂದು ಮಾಡಿಸ್ಬೇಕು ಇವತ್ತು. ಐಸ್ ಕ್ರೀಮ್ ಕ್ಸಾಂಥನ್ ಗಮ್ ಪೌಡರ್ ಥಿಕ್ ಟೆಕ್ಸ್ಚರ್ ಕೊಡ್ತೈತೆ ಐಸ್ ಕ್ರೀಮ್ ಗೊತ್ತೆ. ಆಮೇಲೆ ಶುಗರ್ ಫ್ರೀ ಕ್ಯಾರಮೆಲ್ ಸಿರಪ್ ಇದು ಹಾಕೇನಿ. ಆಮೇಲೆ ಒಂದು ಸ್ಕೂಪ್ ಇದು ಹಾಕೇನಿ. ಫ್ರೀ ಯೋಗರ್ಟ್ ಮೊಸರು ಏನು ಬರ್ತಾವಲ್ಲ ಕರ್ಡ್, ಅದು ಯೂಸ್ ಮಾಡ್ಬೋದು. ಅದು ಹಾಕಿ ಫ್ರಿಜ್ದಾಗ ಫ್ರೀಸ್ ಮಾಡ್ಬೇಕು. ಮಿಕ್ಸ್ ಮಾಡಿ ಫ್ರೀಸ್ ಮಾಡಿ ಫುಲ್ ಗಟ್ಟಿಯಾಗಿನ ಮ್ಯಾಗ ಮತ್ತು ಮಿಕ್ಸರ್ದಾಗ ಹಾಕಿ ಗ್ರೈಂಡ್ ಮಾಡಬೇಕು. ಫುಲ್ ಥಿಕ್ ಟೆಕ್ಸ್ಚರ್ ಕೊಡ್ತೈತಿ. ಇನ್ನೊಮ್ಮೆ ಮಾಡಿ ಇಟ್ಟು ತೋರಿಸ್ತೀನಿ ಹೆಂಗೆ ಬರ್ತೈತೆ ಅಂತೇಳಿ. ಕ್ರೇಜಿ ಐಸ್ ಕ್ರೀಮ್ ಟೆಕ್ಸ್ಚರ ಕೊಡ್ತು ಸೇಮ್, ಬಟ್ ತಿನ್ನಾಕೊಂದಿದ್ದು ನೀವು ಮೊಸರು ಆಮೇಲೆ ಪ್ರೋಟೀನ್, ವೇ ಪ್ರೋಟೀನ್ 100 ಟೈಮ್ಸ್ ಬೆಟರ್ ದೆನ್ ನಾರ್ಮಲ್ ಐಸ್ ಕ್ರೀಮ್. ಸಂಡೇ ಆಗಿದ್ದರಿಂದ ಹೊರಗೆ ತಿನ್ನಕ್ಕೆ ಹೊಂಟೀವಿ. ಇಲ್ಲೇ ಅಂತಂತ ಹೇಳಿ ತೋರಿಸ್ತೀನಿ. 2 ಪ್ಲೇಸ್ ಅಂದ್ಕೊಂಡೇವಿ, ಇಟಾಲಿಯನ್ ಆಮೇಲೆ ಏಷ್ಯನ್. ಅಲ್ಲಿ ಹೋಗಿದ ಮ್ಯಾಗ ಏನು ತಿನ್ಬೇಕು ಅನಿಸ್ತೈತಿ ವಿಚಾರ ಮಾಡಿ ಅಲ್ಲಿ ಹೋಗ್ತೀವಿ. ಪಂಜಾಬ್ ಗ್ರಿಲ್ ಫೈನಲಿ ವಿಚಾರ ಮಾಡಿ ಇದು ಅನ್ಕೊಂಡೋಗಿ ಇಂಡಿಯನ್ ಬಂದ್ವಿ. ಪಂಜಾಬಿ ಗ್ರಿಲ್ ಭಾಳ ದಿವಸ ಆಗಿತ್ತು ತಿಂದಿದ್ದು, ನೋಡಿ ಮಜಾ ಬಂತು. ಫ್ಲಾಶ್ ಹಾಕಿಸ್ಕೊತ ನಿನ್ನೆ ಇಂಟರ್ಸ್ಟೆಲ್ಲರ್ ನೋಡಿದ ಮೇಲೆ ಅಂತೂ ಹೇಳಬೇಕು, ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕಾ. MX-ದಾಗ ನಿನ್ನೆ ಇಂಟರ್ಸ್ಟೆಲ್ಲರ್ ನೋಡಿದೆ. ಯಾವಾಗ ರಿಲೀಸ್ ಆಗಿತ್ತು ಅವಾಗ ನಾನು ಅಷ್ಟು ಹಾಲಿವುಡ್ ಮೂವೀಸ್, ಇಂಗ್ಲೀಷ್ ಮೂವೀಸ್ ನೋಡ್ತಿದ್ದಿಲ್ಲ. ಬಟ್ ಯಾವಾಗ ನಾನು ಮೂವೀಸ್ ಬಗ್ಗೆ ವರ್ಲ್ಡ್ ಸಿನಿಮೆಲ್ಲ ಎಕ್ಸ್ಪೋಸ್ ಆಗಿದ ಮೇಲೆ ನೋಡಿದೆ, ಅವಾಗ ನಂಗೆ ಎಲ್ಲರೂ ಹೇಳೋದು ಕೇಳಿ ಅಷ್ಟು ತಲೆಯಾಗಿತ್ತು. ಇನ್ಸೆಪ್ಷನ್ ಆಮೇಲೆ ಇಂಟರ್ಸ್ಟೆಲ್ಲರ್ ಈ ಮೂವೀಸ್ ನಂಗೆ ದೊಡ್ಡ ಸ್ಕ್ರೀನಾಗ ನೋಡ್ಬೇಕಂತಲೇ ಇತ್ತು. ಅಲ್ಲಿ ತನಕ ನೋಡೋಕೆ ಹೋಗಿದ್ದಿಲ್ಲ. ರಿಲೀಸ್ ಹೆಂಗೆ ಅವಾಗ IMAX ರಿಲೀಸ್ ಆಕೈತೆ ಅನ್ನೋದು ಗೊತ್ತಿದ್ದಿಲ್ಲ. PVR ಥಿಯೇಟ್ರದಾಗ ರಿಲೀಸ್ ಆದ್ರೆ
ನೋಡೋಣ ಅಂಥೇಳಿ ಬಿಟ್ಟಿದ್ದೆ. ಅದು ಭಾಳಷ್ಟು ಮೂವೀಸ್ ಎಲ್ಲ ಗೊತ್ತಾಗಿದ್ದ ಮೇಲೂ ನಾನು ನೋಡಿದ್ದೆ ಇಂಟರ್ಸ್ಟೆಲ್ಲರ್. ನಾನು ಟೆನೆಟ್ ಎಲ್ಲ ನೋಡಿದ್ದೆ ಆಮೇಲೆ. ಆದ್ರೆ ನಿನ್ನೆ ನೋಡಿದ್ದಂತರೂ ಅನ್ರಿಯಲ್. ಕರ್ರೆಗೂ ಆ ಐಮ್ಯಾಕ್ಸ್ದಾಗ ಏನು ಶೂಟ್ ಮಾಡ್ತಾರಲ್ಲ ಅದ್ರ ತ್ರಾಸು ತೊಗೊಂಡು ಕರ್ರೆಗೂ ಓರ್ತೈತಲ್ಲ. ಏನು ಅದ್ರ ಬಗ್ಗೆ ಎಷ್ಟು ಹೈ ಮಾತಾಡ್ತಿದ್ರಲ್ಲ, ಎದಕ್ಕೆ ಮಾತಾಡ್ತಿದ್ರು ಅಂತೇಳಿ ನಂಗೆ ಅರ್ಥ ಆಯ್ತು ನಿನ್ನ ಐಮ್ಯಾಕ್ಸ್ ಒಳಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ ಮೇಲೆ. ಅನ್ರಿಯಲ್ ಫುಲ್ ಏನದ ಸೌಂಡಿಂದ ಹಿಡ್ದು ಪ್ರತಿಯೊಂದು ಫುಲ್ ಹೌಸ್ಫುಲ್. ಎಲ್ಲ ಶೋಸ್ ಬೆಂಗಳೂರದಾಗಂತರೂ ಎಲ್ಲ ಐಮ್ಯಾಕ್ಸ್ ಸ್ಕ್ರೀನ್. ನಾ 2-3 ವಾರದಿಂದ ಅದು ಯಾವಾಗ ಬಿಟ್ರೆ ಬುಕ್ ಮೈ ಶೋದಾಗ ಮೋಸ್ಟ್ಲಿ ಒಂದು 3 ವೀಕ್ಸ್ ಹಿಂದೆನೇ ಬುಕ್ ಮಾಡ್ಕೊಂಡಿದ್ದೆ ನಾನು. ಪ್ರಾಪರ್ ಸೆಂಟ್ರ್ ಪ್ಲೇಸ್ದಾಗ ಮಾಡ್ಕೊಂಡಿದ್ದೆ. ಕಾಣಿಸ್ಲಾರ ಜಾಗದಾಗ ಎಲ್ಲನೂ ಸೀಟ್ ಬುಕ್ ಆಗ್ಯಾವ. ಮುಂದೆ ಫ್ರಂಟ್ ರೋದ ಫಸ್ಟ್ ರೋ ಏನು ತಳಗೆ ಹಿಂಗೆ ನೋಡ್ತಾರಲ್ಲ, ಮೂವಿ ನೋಡೋಕೆ ಕುಂತಾಗ ಪ್ರತಿಯೊಬ್ಬರ ಮೈಂಡ್ದಾಗ ಅವ್ರವ್ರ ಮೈಂಡ್ದಾಗ ಅವ್ರವ್ರ ಒಂದು ಥಾಟ್ಸ್ ಬರ್ತಿರ್ತಾವೆ. ಮೂವಿ ಕ್ರಾಫ್ಟ್ ಐತಲ್ಲ ಅದಕ್ಕೆ ಫ್ಯಾನ್ಸ್ ಅದಾರ. ಮಾಡಿದ ಮೂವಿ ಕ್ರಿಸ್ಟೋಫರ್ ನೋಲನಿಗೆ ಅವ್ನ ಥಾಟ್ ನೀವು ಕುಂದು ನೋಡಬೇಕಾದ್ರೆ ನಿಮ್ಮದು ಥಾಟ್ಸ್ ಸ್ಟಿಮ್ಯುಲೇಟ್ ಮಾಡ್ತೈತದ. ನೀವು ವಿಚಾರ ಮಾಡೋವಂಗೆ ನಿಮಗೂ ಯಾಕೆ ಸೈನ್ಸ್ ಸ್ಟೂಡೆಂಟ್ ಇರ್ಬೇಕಂತಲೇ ಇಲ್ಲ, ಸೈನ್ಸ್ ಬಗ್ಗೆ ಗೊತ್ತಿರ್ಬೇಕಂತನೂ ಇಲ್ಲ. ಅವ ಕ್ರಿಸ್ಟೋಫರ್ ನೋಲನ್ ಹೇಳಿದಲ್ಲ ಇಂಟರ್ವ್ಯೂದಾಗ, ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್, ಜಸ್ಟ್ ಫೀಲ್ ಇಟ್ ಅಂಥೇಳಿ. ಹಂಗೆ ಇನ್ನೊಮ್ಮೆ ಹೋಗಿ ನೋಡ್ಬೇಕಂತಂದ್ರು ಥರ್ಸ್ಡೇ ನನಗೆ ಒಂದು ವೀಕ್ ಏನೋ ಅಷ್ಟು ರಿಲೀಸ್ ಮಾಡಿದ್ರದ. 1 ವೀಕ್ ಫುಲ್ ಹೌಸ್ಫುಲ್ ಎಲ್ಲ ಐಮ್ಯಾಕ್ಸ್. ನಾರ್ಮಲ್ ಥಿಯೇಟರ್ದಾಗಿದ್ದಾವೆ, ನಾರ್ಮಲ್ ಸ್ಕ್ರೀನ್ಸಾಗಿದ್ದಾವೆ, ಅದು ನಡೀತೈತಿ. ಬಟ್ ಐಮ್ಯಾಕ್ಸ್ದಾಗ ಎಕ್ಸ್ಪೀರಿಯೆನ್ಸ್ ಮಾಡೋದೇ ಬೇರೆ. ಅದೊಂದೊಂದು ವಿಷುವಲ್ಸ್ ಬರ್ತಾವೆ ಐಮ್ಯಾಕ್ಸಿನ ಪ್ರಾಪರ್ ಐಮ್ಯಾಕ್ಸಾಗ ಶೂಟ್ ಮಾಡಿದ್ದ. ಆಮೇಲೆ ಹ್ಯಾನ್ಸ್ ಜಿಮರಿಂದ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ನಂಗೆ ಇನ್ನೂವರೆಗೂ ಗೂಸ್ ಬಂಪ್ಸ್ ಬರ್ತಾವೆ. ಖರೆ ಐಮ್ಯಾಕ್ಸ್ದಾಗ ಮೂವಿ ನೋಡೋ ಎಕ್ಸ್ಪೀರಿಯೆನ್ಸ್ ಬೇರೆ. ಇಂಟರ್ವ್ಯೂ ನೋಡ್ಕೊತಾ ಇದ್ದೀನಿ. ಭಾಳ ಮಂದಿ ಫಿಲ್ಮ್ ಮೇಕರ್ಸ್, ಸ್ವಲ್ಪ ಮಂದಿ ಫಿಲ್ಮ್ ಮೇಕರ್ಸ್, ಪ್ರೊಡ್ಯೂಸರ್ಸ್ ಅವರು ಆಯ್ತು, ಕನ್ನಡ ಆಮೇಲೆ ಹಿಂದಿ ಇಂಡಸ್ಟ್ರಿ ಆಯ್ತು, ಅಲ್ಲಿಲ್ಲ ಈಗ ಎಲ್ಲ ಮುಗ್ದ ಹೋಯ್ತು. ಸಿನಿಮಾ ಏನು ನಡೆಯಂಗಿಲ್ಲ, ಮೂವೀಸ್ ಥಿಯೇಟರ್ದಾಗ ಏನು ನಡೆಯಂಗಿಲ್ಲ, ಅದು ಇದು ಅಂತ ಭಾಳ ಡಿಸ್ಕಷನ್ ನಡೀತಿರ್ತೈತೆ ಅದ್ರ ಬಗ್ಗೆ. ನೀವೇನೋ ಒಂದು ಮಾಡೋಕ್ಕೆ ಹೋಗಿ ಏನೋ ಒಂದು ಐಡಿಯಾ ಸಕ್ಸಸ್ಫುಲ್ ಆಗಿಲ್ಲ ಮೂವಿದಾಗ, ಅದು ನೀವು ಅವಾಗ ಆಡಿಯನ್ಸ್ ಆಮೇಲೆ ಮೂವೀಸ್ ಫಾರ್ಮ್ಯಾಟಿಗೆ ಬ್ಲೇಮ್ ಮಾಡೋಕ್ಕೆ ಬರೋಂಗಿಲ್ಲ. ನೀವು ಕರೆಕ್ಟ್ ಮಾಡಿಲ್ಲ, ಆ್ಯಾವ್ರೇಜ್ ಮೂವಿ ಮಾಡಿ ನೀವು ಒಮ್ಮಕ್ಕಳೇ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಸಕ್ಸಸ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ಆಗ ನೀವು ಒಮ್ಮಕ್ಕಳೇ ಎಲ್ಲ ಮುಗೀತೆಲ್ಲ ಖಾಲಿನೇ ಕಲಾಸ ಹಂಗೆ ಹಿಂಗೆ ಅಂಥೇಳಿ ಹೆಂಗೆ ಫಿಲ್ಮ್ ಮೇಕರ್ಸಿಗೂ ಹೋಪ್ಸ್ ಕಳ್ಕೊಂಡೋಗಿ ಮಾಡ್ತೀರಿ ಅಂಥವೆಲ್ಲ ಮಾತಾಡಿ. ಯಾರಷ್ಟು ಡೆಡಿಕೇಟೆಡ್ ಆಗಿ ಮೂವಿ ಮಾಡ್ತಾರಲ್ಲ ಅವರಿಗೆ ಒಲಿತೈತೆ ಕರೆಕ್ಟಾಗಿ ಅದೇನು ಸಕ್ಸಸ್ ಇರ್ತೈತಲ್ಲ. ಎಲ್ಲರಿಗೂ ಬರೋಂಗಿದ್ರೆ ಎಲ್ಲರೂ ದಿವಸ ಎಲ್ಲ 1,000 ಕೋಟಿ ಆಗಿರಲ್ಲ ಮೂವೀಸ್.